ಈಗಾಗಲೇ ಬೆಳಗ್ಗೆಯಿಂದ ಮಾಹಿತಿ ಕಾಯ್ದೆ ಕುರಿತಂತೆ ನಾನು ಸೇರಿದಂತೆ ನಮ್ಮ ಇಬ್ಬರು ಮಾಹಿತಿ ಆಯುಕ್ತರು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ಅವರಲ್ಲಿರ್ತಕ್ಕಂಥ ಸಂದೇಹಗಳ ಕುರಿತು ಸಾಕಷ್ಟು ವಿವರವಾದಂಥ ಸ್ಪಷ್ಟನೆಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ನಾವು ಈ ಕಾರ್ಯಾಗಾರವನ್ನು ಆಯೋಜನೆ ಮಾಡಿರೋ ಮುಖ್ಯ ಉದ್ದೇಶ ಅಂದರೆ ಸಾಕಷ್ಟು ಜನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ನೀಡುವ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಇರತಕ್ಕಂಥ ಅನೇಕ ನ್ಯೂನತೆಗಳು, ನಿರ್ಲಕ್ಷ್ಯಗಳು ಮತ್ತು ಅವರಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು ಅನ್ನುವ ಕುರಿತಂತೆ ಮಾಹಿತಿಯ ಕೊರತೆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ರಾಜ್ಯಾದ್ಯಂತ ಈ ರೀತಿಯ ಕಾರ್ಯಾಗಾರಗಳು ಹಮ್ಮಿಕೊಂಡಿದ್ದೇವೆ. ಈ ಮುಂಚೆ ಒಂದು ವರ್ಷದ ಹಿಂದೆ ನಮ್ಮ 8 ಜನ ಆಯುಕ್ತರು ನೇಮಕವಾಗಿ ರಾಜ್ಯದ ದಕ್ಷಿಣ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳನ್ನು ಈಗಾಗಲೇ ಪೂರ್ಣಗೊಳಿಸಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಈಗಾಗಲೇ ಬೀದರ್ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳನ್ನು ಈಗಾಗಲೇ ನಾವು ಪೂರ್ಣಗೊಳಿಸಿದ್ದೇವೆ. ಬೀದರು, ಯಾದಗಿರಿ, ಬಳ್ಳಾರಿ ಎಲ್ಲ ನಾವು ಬಂದ ಮೇಲೆ ಅದಕ್ಕಿಂತ ಮುಂಚೆ ಮಾಡಿದ್ದಾರೆ. ನಾನು ಅಧಿಕಾರ ವಹಿಸಿಕೊಂಡ ಮೇಲೆ ನಾನು ಅಕ್ಟೋಬರ್ನಲ್ಲಿ ನಾನು ಆಯುಕ್ತನಾಗಿ ನೇಮಕಗೊಂಡ ಮೇಲೆ 2 ಜಿಲ್ಲೆಗಳಲ್ಲಿ ಈಗಾಗಲೇ ಬೀದರ್ ಮತ್ತು ಬಳ್ಳಾರಿ ಇದು 3ನೇ ಜಿಲ್ಲೆ. ಈಗ ನಾವು ವಿಜಯನಗರ ಜಿಲ್ಲೆ ಒಂದು ಬಾಕಿ ಇದೆ, ಯಾದಗಿರಿ ಆಗಿದೆ. ಆದರೆ ನಾವು ಬಂದಮೇಲೆ ಪುನಃ ಮತ್ತೊಮ್ಮೆ ಇನ್ನೊಂದು 6 ತಿಂಗಳ ಒಳಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಪುನಃ ಈಗಾಗ ಇದ್ದ ಅಧಿಕಾರಿಗಳು ಬದಲಾವಣೆ ಆಗಿರ್ತಾರೆ ಮತ್ತು ಎಲ್ಲ ವ್ಯವಸ್ಥೆ ಬದಲಾವಣೆ ಆಗಿರೋದ್ರಿಂದ ಪುನಃ ನಾವು ಪುನರ್ಮನನ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಇದು 3ನೇ ಜಿಲ್ಲೆ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈ ಆಯೋಗದ ರಚನೆಯಾಗಿ 20 ವರ್ಷಗಳಾಯಿತು. ಇದೆಲ್ಲ ಮಾಹಿತಿಯನ್ನು ತಾವು ಭಾಳಷ್ಟು ಜನ ಪತ್ರಕರ್ತರಲ್ಲಿ ಇದ್ದೀರಿ, ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪೀಠಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಂತಂದರೆ ನಮ್ಮಲ್ಲಿ ಪೀಠ ಆರಂಭವಾದ ಮೇಲೆ ಇಲ್ಲಿವರೆಗೂ ಒಟ್ಟು 16,641 ಅರ್ಜಿಗಳು. ಮತ್ತೆ ಇಲಾಖೆ ಸೆಕ್ಷನ್ 20/2 ನಲ್ಲಿ ಇಲಾಖೆ ವಿಚಾರಣೆ ಶಿಫಾರಸು ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಕೆಲವು ಪ್ರಕರಣಗಳಲ್ಲಿ ದಾಖಲೆಗಳ ನಿರ್ವಹಣೆ ಬಹಳ ಮಹತ್ವ. ಶಾಶ್ವತ ದಾಖಲೆಗಳು ಈಗ ನೋಡ್ರಿ, ಈಗ ಸರ್ಕಾರದಲ್ಲಿ ಕೆಟಗರಿ ಇದೆ ದಾಖಲೆಗಳು ABCD ಅಂತ. ಈಗ ಶಾಶ್ವತ ದಾಖಲೆ, ಇದು 30 ವರ್ಷ ದಾಖಲೆ, ಇದು 10 ವರ್ಷ ದಾಖಲೆ, ಇದು ಕೊನೆ 1 ವರ್ಷ ದಾಖಲೆ ಅಂತ ಇದೆ. ಈ ದಾಖಲೆಗಳನ್ನ ಡಿಸ್ಪೋಸಲ್ ಇದೆಯಲ್ಲ, ಶಾಶ್ವತ ದಾಖಲೆಗಳನ್ನ ಕೊಡುವಾಗ ಇಲ್ಲ ಅಂತ ಅಂದ್ಬಿಡ್ತಾರೆ. ಇರ್ಲೇಬೇಕದು. ನಾನು ಕೇಳ್ತೀನಿ ಎಷ್ಟೋ ಕಡೆ ಅರ್ಜಿದಾರ ಇದ್ದಾನೆ, ಈ ದೇಶದ ಪ್ರಜೆ, ಭೂಮಿ ಇದೆ, ದಾಖಲೆ ಇಲ್ಲ ಅಂದ್ರೆ ಹೆಂಗಪ್ಪ ಅಂತ. ಶಾಶ್ವತ ದಾಖಲೆಗಳನ್ನ ಯಾರಾದ್ರೂ ಇಲ್ಲ ಅಂತ ಅಧಿಕಾರಿ ಅಂದ್ರೆ, ಒಂದು ವೇಳೆ ಯಾರಾದ್ರೂ ಆತರ ದಾಖಲೆಗಳನ್ನ ಮಿಸ್ಯೂಸ್ ಮಾಡಿ ಅಂದ್ರೆ ನಾಪತ್ತೆ ಮಾಡಿದ್ರೆ, ಕಳೆದಿದ್ರೆ, ಕರ್ನಾಟಕ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ 2010 ಮತ್ತು ಕರ್ನಾಟಕ ಪಬ್ಲಿಕ್ ರೆಕಾರ್ಡ್ಸ್ ರೂಲ್ಸ್ 2013 ಪ್ರಕಾರ FIR ಮಾಡಬೇಕು. ಆ FIR ಅಲ್ಲಿ ಅವನೇನಾದ್ರು ದಾಖಲೆಗಳನ್ನ ನಾಶ ಮಾಡುವ ಕಾಯ್ದೆ ಅದು ಆಕ್ಟ್ ಅಲ್ಲಿ ಪ್ರಕಾರ ಅವ್ರ ಮೇಲೆ ಕೇಸ್ ಆಗೋದು 5 ವರ್ಷವರೆಗೂ ಜೈಲು ಶಿಕ್ಷೆ ಇದೆ ಅಧಿಕಾರಿ. ಹಾಗಾಗಿ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ, ನೀವು ದಾಖಲೆಗಳ ನಿರ್ವಹಣೆ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳಿದ್ವಿ. ಉದ್ದೇಶ ಏನು? ಆಯೋಗ ಇತ್ತೀಚೆಗೆ ಒತ್ತಡ ತಗೊಳ್ಳೋದಲ್ಲ, ನಾವು ಎಷ್ಟೋ ಪ್ರಕರಣಗಳಲ್ಲಿ ವಿಲೇವಾರಿ ಮಾಡುವಾಗ ಅಷ್ಟನ್ನು ಕೊಟ್ಟು ಅವರು ತಮ್ಮ ಜವಾಬ್ದಾರಿಯಿಂದ ಇರ್ತಕ್ಕಂಥದ್ದಷ್ಟೇ. ಪ್ರತಿಯೊಂದು ನಮ್ಮಲ್ಲಿ ಅರ್ಜಿದಾರರು ಮತ್ತು ಪ್ರತಿವಾದಿಗಳು ಮೇಲ್ಮಂದಾರರು ಬಂದಾಗ ನಾವು ಮೇಲ್ಮಂದಾರರು ಕೇಳ್ತೀವಿ, ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಾದ್ರು ನೀವು ಪ್ರೂವ್ ಮಾಡಿ ಸ್ವಲ್ಪ ಅಂತ ಹೇಳ್ತೀವಿ ನಾವು. ಕೆಲವೊಬ್ರು ಹೇಳ್ತಾರ, ಕೆಲವೊಬ್ರು ಅವ್ರಿಗೆ ಮಾಹಿತಿ ಇದೆ, ಇದು ಏನು ಇಲ್ಲರಿ ಹಂಗಾಯ್ತು ಹಿಂಗಾಯ್ತು ಅಂಥವ್ರುಗಳು ನಮ್ಮ ವಿವೇಚನೆಗೆ ಬೇಡ ತಕ್ಕಂಗೆ ನಾವು ನಿರ್ಧಾರ ತಗೊಂತೀವಿ. ಅದರಲ್ಲಿ ನಮ್ಮಲ್ಲಿ ಇರ್ತದೆ, ಅದಕ್ಕೆ ನಮ್ಮದೇ ಆದದ್ದು ವಿವೇಚನಾ ಅಧಿಕಾರ ತಗೊಂಬೇಕಿರ್ತದೆ. ಅದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಆದೋ ಇಲ್ಲೋ ನೋಡ್ತೀವಿ ನಾವು. ಫಸ್ಟು ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಕಿರುಕುಳ ಕೊಡೋಕ್ಕಾಗಲಿ, ದುರುದ್ದೇಶಪೂರಿತವಾಗಿ ಮಾಹಿತಿ ಕೇಳಿದ್ರೆ ಅದನ್ನು ನಿರ್ಧಾರ ತಗೊಂಡು ಸರ್ಕಾರಕ್ಕೆ ಏನು ರೆಕಮೆಂಡ್ ಮಾಡೋಂಗಿಲ್ಲ, ನಾವೇ ನಿರ್ಧಾರ ತಗೋತೀವಿ. ಎಷ್ಟೋ ಪ್ರಕರಣಗಳು ಅಲ್ಲಿ ಬಂದಾಗ ನಾವು ಅವರಿಗೆ ಕಿವಿ ಮಾತು ಹೇಳಿದ್ವಿ, ನೀವು ನೋಡ್ರಪ್ಪ ಇದು ಕಾಯ್ದೆ ಪ್ರಕಾರ ಹಾಕಬೇಕು, ತಗೋಬೇಕು, ನೀವು ಮಾಧ್ಯಮದ ಹೆಸರು ಹೇಳ್ಕೊಂಡು ದುರ್ಬಳಕೆ ಮಾಡ್ಕೋಬಾರ್ದು. ನೀವೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ನೀವು ಕೇಳ್ಬೋದು, ಆದರೆ ಮಾಧ್ಯಮ ಅನ್ನೋ ಕಾರಣಕ್ಕಾಗಿ ಅಥವಾ ನಾನೊಬ್ಬ ಹೈರಾರ್ಕಿನೋ ಅಥವಾ ದೊಡ್ಡ ವ್ಯಕ್ತಿ ಅಂತ ಕೇಳ್ಕೊಂಡಂಗಿಲ್ಲ, ಮಾಧ್ಯಮದ ಹೆಸರಲ್ಲಿ ದುರ್ಬಳಕೆ ಮಾಡೋಂಗಿಲ್ಲ ಅಂತ. ಎಷ್ಟೋರು ಪತ್ರಕರ್ತರು ಅಂತ ಅನ್ನೋ ಎಲಿಜಿಬಿಲಿಟಿನೇ ಇರಲ್ಲ ಅವರಲ್ಲಿ. ಬಟ್ ನಾವು ಅವ್ರು ಅರ್ಜಿದಾರ, ಅವ್ನು ಮಾಹಿತಿ ಅರ್ಜಿದಾರ, ನಾವು ಆ ಥರ ಕನ್ಸಿಡರ್ ಮಾಡ್ತೀವಿ ಹೊರತು ನಿಮಗೆ ಸ್ಪೆಷಲ್ ಕೇರ್ ಏನಿಲ್ಲ. ಬಟ್ ನಾವು
ಅರ್ಥ ಮಾಡ್ಕೊಟ್ಟಿದ್ದೀವಿ ಯಾವ ಥರ ದುರ್ಬಳಕೆ ಮಾಡ್ಕೊತಾರೆ. ಬಟ್ ಕೆಲವರು ಒಳ್ಳೆ ಕಾಸ್ಗೂ ಇದ್ದಾರೆ, ದೇ ವಿಲ್ ಗೋ ಫೈಟ್ ಫಾರ್ ಎ ಗುಡ್ ಕಾಸ್. ಎಷ್ಟೋ ಜನ ತಗೊಂಡು ಎಕ್ಸ್ಪೋಸ್ ಮಾಡಿರೋ ಇದ್ದಾವೆ, ಅದು ನಮ್ಗೆ ಗೊತ್ತಾಗತ್ತೆ. ಅಂಥವ್ರಿಗೆ ನಾವು ಬೆಂಬಲಿಸ್ತೀವಿ. ಪತ್ರಕರ್ತರು ಯಾರಾದ್ರೂ ಈ ಥರ ಅರ್ಜಿ ಹಾಕಿ ಎಕ್ಸ್ಪೋಸ್ ಮಾಡುವಂತ, ಯಾಕಂದ್ರೆ ನಾವು ಕೂಡ ಹಿಂದೆ ಮಾಡಿದ್ದೀವಿ ಎಂತೆಂಥ ಪ್ರಕರಣಗಳ ಮಾಹಿತಿ ತಗೊಂಡು ಮಾಡಿದ್ದೀವಿ. ಅದು ಗೊತ್ತಾಗತ್ತೆ ಅರ್ಜಿ ಅಂತ ನನ್ನ ಅಭಿಪ್ರಾಯ. ಗೊತ್ತಾಗಂಗಿಲ್ಲ, ಈಗ ನಿಮಗೆ ಗೊತ್ತಾಗಂಗಿಲ್ಲ ಯಾರು ಈಗ ಒಬ್ಬ ಅರ್ಜಿ RTI ಹಾಕ್ತಾರೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.